ಇನ್ನು ಕರಾವಳಿಯಲ್ಲಿ ಧಾರಾಕಾರ ಮಳೆಯ ಆರ್ಭಟ ಮುಂದುವರೆದಿದೆ. ಭಾರೀ ಮಳೆ ಹಿನ್ನೆಲೆಯಲ್ಲಿ ಮತ್ತೆ ಗುಡ್ಡ ಕುಸಿಯುವಂತಹ ಒಂದು ಭೀತಿ ಶುರುವಾಗಿದೆ. ಕೆಲವು ಕಡೆ ಹೆದ್ದಾರಿ ಪಕ್ಕದಲ್ಲಿರುವಂತಹ ಗುಡ್ಡ ಈಗಾಗಲೇ ಕುಸಿತಾ ಇದೆ ನಿಧಾನವಾಗಿ. ಸೊ ಮತ್ತೆ ಏನಾದರೂ ಮಳೆ ಜೋರಾದರೆ ಎಲ್ಲ ಗುಡ್ಡ ಏನಾದರೂ ರಸ್ತೆ ಮೇಲೆ ಬಿದ್ದರೆ ಆಗ ಸಮಸ್ಯೆಗಳಾಗುತ್ತೆ. ಮಂಗಳೂರು ಬೆಂಗಳೂರು ಸಂಪರ್ಕ ಕಲ್ಪಿಸುವಂತಹ ಹೆದ್ದಾರಿ ಕೌಕ್ರಾಡಿ ಗ್ರಾಮದ ಬಳಿ ಮತ್ತೆ ಗುಡ್ಡ ಕುಸಿಯುವಂಥ ಒಂದು ಭೀತಿ ಇದೆ. ನೋಡಿ, ಅಲ್ಲಿ ಒಂದು ಆಲ್ರೆಡಿ ನಾವು ನೋಡ್ತಾ ಇದ್ದೀವಿ, ಮರ ಗಿಡಗಳೆಲ್ಲವೂ ಕೂಡ ಬಿದ್ದೋಗಿವೆ, ಬುಡಮೇಲಾಗಿವೆ. ಇನ್ನೂ ಮಳೆ ಹೀಗೆ ಮುಂದುವರೆದ ಗುಡ್ಡ ಕುಸಿಯುವಂಥ ಒಂದು ಆತಂಕದಲ್ಲಿ ಅಲ್ಲಿನ ಜನ ಇದ್ದಾರೆ. ಜೊತೆಗೆ ಸಂಪರ್ಕ ಕೂಡ ಕಟ್ ಆಗುತ್ತೆ ಬೆಂಗಳೂರಿಂದ ಮಂಗಳೂರಿಗೆ ಹೋಗೋದು. ಸ್ಥಳದಿಂದ ನಾವು ಪ್ರತಿನಿಧಿ ಪೃಥ್ವಿರಾಜ್ ಮತ್ತಷ್ಟು ಡೀಟೇಲ್ಸ್ ನೀಡಿದ್ದಾರೆ, ಬನ್ನಿ ನೋಡೋಣ. ರಾಷ್ಟ್ರೀಯ ಹೆದ್ದಾರಿ 75 ಮಂಗಳೂರು ಬೆಂಗಳೂರು ಸಂಪರ್ಕಿಸುವ ರಸ್ತೆ ನಿನ್ನೆ ಸಂಪೂರ್ಣವಾಗಿ ಗುಡ್ಡ ಕುಸಿತದಿಂದ ಸಂಚಾರ ಸಂಪೂರ್ಣವಾಗಿ ಬಂದಾಗಿತ್ತು. ಅದಾದ ಬಳಿಕ ರಸ್ತೆಯಲ್ಲಿ ಮಣ್ಣನ್ನು ತೆರವನ್ನು ಮಾಡಿ ಸಂಚಾರ ಸುಗಮಗೊಳಿಸಲಾಗಿತ್ತು. ಇವತ್ತು ಕೂಡ ಅಂತಹ ಪ್ರದೇಶಗಳಲ್ಲಿ ಅದೇ ಪ್ರದೇಶದಲ್ಲಿ ಕುಸಿಯುವ ಭೀತಿ ಎದುರಾಗಿರುವಂಥದ್ದು ಇಲ್ಲಿ ನೋಡ್ಬೋದಾಗಿದೆ. ಏನು ರಾಷ್ಟ್ರೀಯ ಹೆದ್ದಾರಿ 75ರ ಈ ಒಂದು ಕೆಲವು ಕಡೆ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ರಸ್ತೆ ಈ ಒಂದು ರಸ್ತೆಗೆ ಗುಡ್ಡ ಕುಸಿಯುವಂತಹ ಭೀತಿ ಎದುರಾಗಿರುವಂಥದ್ದು ಇಲ್ಲಿ ನೋಡ್ಬೋದಾಗಿದೆ. ಗುಡ್ಡದಂಥ ಪ್ರದೇಶ, ಆ ಮೇಲ್ಪದರಲ್ಲಿ ಏನು ಮೇಲೆ ಆ ಮರಗಳಿದೆ, ಆ ಮರಗಳು ಕುಸಿಯುವಂತಹ ಭೀತಿ ಎದುರಾಗಿರುವಂಥದ್ದು. ಅಂದರೆ ಕೆಳಗಡೆ ಸಂಪೂರ್ಣವಾಗಿ ಕೊರೆದುಕೊಂಡು ಹೋಗಿರುವ ರೀತಿಯಲ್ಲಿ ಇರುವಂಥದ್ದು. ಅಂದರೆ ಕೆಳಭಾಗದಲ್ಲಿ ಸಂಪೂರ್ಣವಾಗಿ ಕೊರೆದಿರೋದ್ರಿಂದ ಮರದ ಬೇರುಗಳೆಲ್ಲ ಕಾಣ್ತಾ ಇದೆ. ಸೊ ಆ ಮರಗಳು ಯಾವಾಗ ಬೇಕಾದರೂ ಕೂಡ ಧರೆಗೆ ಬೀಳ್ಬೋದು. ಸೊ ಅದಾದ ಬಳಿಕ ಅವೇನಾದರೂ ಆ ಒಂದು ಮರಗಳು ಬಿದ್ದರೆ ಮರದ ಸಮೇತ ಮಣ್ಣು ಕೂಡ ಮತ್ತೆ ಕುಸಿದು ರಸ್ತೆಗೆ ಬೀಳುವಂತಹ ಸಾಧ್ಯತೆ ಇರುವಂಥದ್ದು. ಅಂದರೆ ಈ ಒಂದು ಗುಡ್ಡ ಕುಸಿತದ ಭೀತಿ ಇನ್ನೂ ಕೂಡ ಇರುವಂಥದ್ದು. ಸೊ ಇಲ್ಲಿ ರಸ್ತೆಯನ್ನು ಆರಂಭಿಕ ಹಂತದಲ್ಲೇ ಇದನ್ನು ವೈಡನ್ ಮಾಡ್ಕೊಳ್ಳದೇ ಇರೋ ಕಾರಣ ಈ ರೀತಿ ಮಳೆಗಾಲದಲ್ಲಿ ಇಂತಹ ಸಮಸ್ಯೆಗಳು ಎದುರಾಗ್ತಾ ಇದೆ. ಸದ್ಯಕ್ಕೆ ಸಂಚಾರದಲ್ಲಿ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಮಂಗಳೂರು ಬೆಂಗಳೂರು ವಾಹನಗಳು ಎಲ್ಲವೂ ಕೂಡ ಓಡಾಡ್ತಾ ಇರುವಂಥದ್ದು, ಎಲ್ಲವೂ ಕೂಡ ಸಂಚಾರ ಸುಗಮ ಆಗಿದೆ. ಆದರೆ ಗುಡ್ಡ ಕುಸಿಯುವ ಭೀತಿ ಈ ಭಾಗದಲ್ಲಿ ಮಾತ್ರ ಅಲ್ಲ, ಏನು ಗುಂಡ್ಯ ಮತ್ತು ಗುಂಡ್ಯದಿಂದ ಬಿ ಸಿ ರೋಡ್ ಹೋಗುವಂತಹ ರಸ್ತೆಯಲ್ಲಿ ಸಾಕಷ್ಟು ಕೆಲವೊಂದು ಆಯಕಟ್ಟಿನ ಸ್ಥಳಗಳಲ್ಲಿ ಇದೇ ರೀತಿ ಅವೈಜ್ಞಾನಿಕ ಕಾಮಗಾರಿ ಆಗಿರೋದ್ರಿಂದ ಗುಡ್ಡ ಕುಸಿಯುವ ಭೀತಿ ಸಾಮಾನ್ಯವಾಗಿ ಎದುರಾಗಿರುವಂಥದ್ದು. ಇಂತಹ ಕಡೆ ಚಾಲಕರು ಜಾಗರೂಕರಾಗಿ ವಾಹನವನ್ನು ಚಲಾಯಿಸಬೇಕು. ಮತ್ತು ಜಿಲ್ಲಾಡಳಿತ ಇಂತಹ ಆಯಕಟ್ಟಿನ ಪ್ರದೇಶಗಳಲ್ಲಿ ಇನ್ನೂ ಕೂಡ ಕಟ್ಟುನಿಟ್ಟಾದ ಗಮನವನ್ನು ಹರಿಸಬೇಕಾಗುತ್ತೆ. ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇಲ್ಲೆಲ್ಲ ಅವೈಜ್ಞಾನಿಕ ಕಾಮಗಾರಿ ಆಗಿರುವಂತಹ ಕಡೆ ಭೇಟಿ ನೀಡಿ ಇಂತಹ ಸ್ಥಳಗಳನ್ನು ಗುರುತಿಸಿ ಅಲ್ಲಿಗೆ ತಕ್ಷಣ ಪರಿಹಾರ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕಾಗುತ್ತೆ. ಕ್ಯಾಮ್ರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.